ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನ್ಯೂಮರಾಲಜಿ ಪ್ರಕಾರ ಯಾವ ದಿನಾಂಕದಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳು ತಾನು ಮದುವೆಯಾಗಿ ಹೋದಂತಹ ಮನೆಗೆ ತನ್ನ ಅತ್ತೆ ಮಾವನಿಗೆ ಹಾಗೂ ಗಂಡನಿಗೆ ಅದೃಷ್ಟವನ್ನು ಹೊತ್ತು ತರ್ತಾರೆ ಎಂಬಂತಹ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರ ಜೀವನದ ಕೆಲವೊಂದು ವಿಚಾರಗಳನ್ನು ಭವಿಷ್ಯ ರೂಪದಲ್ಲಿ ಲೆಕ್ಕಾಚಾರ ಹಾಕುವಂತಹ ಶಕ್ತಿಯನ್ನು ಅದು ಹೊಂದಿರುತ್ತೆ. ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಜನಿಸಿದ ನಂತರ ಅವರು ಹುಟ್ಟಿದಂತಹ ದಿನಾಂಕದ ಆಧಾರದ ಮೇಲೆ ಆ ಲೆಕ್ಕದ ಮೇಲೆ ಸಂಖ್ಯಾಶಾಸ್ತ್ರ ಇಂಡಿಕೇಶನನ್ನು ಕೊಡುತ್ತದೆ. ಒಂದೊಂದು ಸಂಖ್ಯೆಗೂ ಒಂದೊಂದು ಪ್ರತ್ಯೇಕ ಗ್ರಹಗಳ ಆಧಿಪತ್ಯವನ್ನು ಹೊಂದಿರುತ್ತೆ. ಪ್ರತಿಯೊಂದು ಸಂಖ್ಯೆಯನ್ನು ಸಹ ಒಂದು ಗ್ರಹ ಆಳ್ವಿಕೆಯನ್ನು ಮಾಡ್ತಿರುತ್ತೆ. ಕೆಲವೊಂದು ಮೂಲಾಂಕ ಅಂದರೆ ಬರ್ತ್ ನಂಬರ್ ಅಂತ ಕರಿತೀವಿ ನಾವು. ಬರ್ತ್ ನಂಬರ್ 5ರಲ್ಲಿ ಜನಿಸಿದವರು ಅತ್ಯಂತ ಬುದ್ಧಿವಂತರು ಹಾಗೂ ಅದೃಷ್ಟವಂತರಾಗಿರ್ತಾರೆ. ಬರ್ತ್ ನಂಬರ್ ಹೇಗೆ ಕಂಡುಹಿಡಿಯೋದು ಅಂದರೆ 14, 23, 5ನೇ ತಾರೀಕು. ಇವಾಗ 14 ಅಂದರೆ 1+4 ಆ್ಯಡ್ ಮಾಡಿದಾಗ 5 ಬರುತ್ತೆ. 2+3 ಕೂಡಿದಾಗ 5ನೇ ಸಂಖ್ಯೆ ಬರುತ್ತದೆ. ಈ ರೀತಿ ಆ್ಯಡ್ ಮಾಡಿದಾಗ ಟೋಟಲ್ ನಂಬರ್ 5 ಬಂದರೆ ಆ ಡಬಲ್ ಡಿಜಿಟ್ ನಂಬರನ್ನು ನಾವು ಕೂಡಿ ಸಿಂಗಲ್ ಡಿಜಿಟ್ಗೆ ತಗೊಂಬರಬೇಕು. ಆಗ 5ನೇ ಸಂಖ್ಯೆ ಬಂದರೆ ನೀವು 5ನೇ ಸೀರೀಸ್ನಲ್ಲಿ ಹುಟ್ಟಿರ್ತೀರಾ ಅಂತ ಹೇಳಬಹುದು. ನಿಮ್ಮ ಬರ್ತ್ ನಂಬರ್ 5 ಆಗಿರುತ್ತೆ. ನ್ಯೂಮರಾಲಜಿ ಪ್ರಕಾರ 5ಅನ್ನು ಆಳುವಂತಹ ಗ್ರಹ ಬುಧ ಗ್ರಹ. ಈ ದಿನಾಂಕದಲ್ಲಿ ಜನಿಸಿದಂತಹ ಹುಡುಗಿಯರು ಅತ್ಯಂತ ಭಾಗ್ಯಶಾಲಿಗಳಾಗಿ ತಾವು ಮದುವೆಯಾಗಿ ಹೋಗುವಂತಹ ಮನೆಗೆ ಭಾಗ್ಯವನ್ನು ತರುವಂತಹ ಭಾಗ್ಯಲಕ್ಷ್ಮಿಯರಾಗಿರ್ತಾರೆ. ತನ್ನ ಗಂಡನ ಮನೆಯಲ್ಲಿ ಪ್ರೀತಿ ಮತ್ತು ಮಮತೆಯನ್ನು ಹರಡುವಂತಹ ದೇವತಾ ಸ್ವರೂಪಿಗಳಾಗಿರ್ತಾರೆ. ಗಂಡನ ಮನೆಯವರು ಕೂಡ ಇವರನ್ನು ತುಂಬ ಇಷ್ಟಪಡ್ತಾರೆ. ಬರ್ತ್ ನಂಬರ್ 5ರಲ್ಲಿ ಜನಿಸಿದವರು ತಮ್ಮ ಬುದ್ಧಿವಂತಿಕೆಯಿಂದ ತಮ್ಮ ಸಂಸಾರವನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಬ್ಯಾಲೆನ್ಸಿಂಗ್ ನೇಚರನ್ನು ಇವರಲ್ಲಿ ಕಾಣಬಹುದು. 5ನೇ ಸೀರೀಸ್ನಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳು ತಮ್ಮ ಪರಿಶ್ರಮದ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ. ಇವರು ಯಾವುದಾದರೂ ಬಿಸ್ನೆಸ್ ಮಾಡ್ತಿದ್ರೆ ಯಾವುದೇ ರಿಸ್ಕ್ ತಗೊಳ್ಳೋಕ್ಕೂ ರೆಡಿ ಇರ್ತಾರೆ. ರಿಸ್ಕ್ ಟೇಕರ್ ಅಂತಲೇ ಹೇಳಬಹುದು. ಎಂತಹ ಕ್ರಿಟಿಕಲ್ ಸಿಚುವೇಶನ್ ಬಂದರೂ ಭಯ ಪಡೋದಿಲ್ಲ. ಇವರು ತುಂಬ ಫ್ರೆಂಡ್ಲಿ ನೇಚರ್ ಆಗಿರ್ತಾರೆ. ಎಂತಹ ಕ್ರಿಟಿಕಲ್ ಪರಿಸ್ಥಿತಿಯನ್ನು ಸಹ ತುಂಬ ಧೈರ್ಯವಾಗಿ ಎದುರಿಸ್ತಾರೆ. ಮತ್ತು ಫ್ರೆಂಡ್ಸ್ ತುಂಬ ಜನ ಇವರಿಗೆ ಇರ್ತಾರೆ. ಅಂದರೆ ಫ್ರೆಂಡ್ಲಿ ನೇಚರ್ ಇವರದು. ಯಾರೇ ಆಗಲಿ ಕೆಲವೇ ನಿಮಿಷಗಳಲ್ಲಿ ಪರಿಚಯ ಮಾಡ್ಕೊಳ್ಬಿಡ್ತಾರೆ. ಅವ್ರು ಮಾತಾಡ್ದಿದ್ರು ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಚೆನ್ನಾಗಿ ಮಿಂಗಲ್ ಆಗ್ತಾರೆ ಜನಗಳ ಜೊತೆ. ಯಾವುದೇ ರೀತಿಯ ಅಡೆತಡೆ ಬಂದರೂ ಅವುಗಳನ್ನು ಪಾರು ಮಾಡಿ ತನ್ನ ಗುರಿಯನ್ನು ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇವರ ಲೈಫಲ್ಲಾಗಲಿ, ಜಾಬಲ್ಲಾಗಲಿ, ಬಿಸ್ನೆಸ್ಸಲ್ಲಾಗಲಿ ಅಥವಾ ಮ್ಯಾರೇಜ್ ಲೈಫಲ್ಲಾಗಲಿ ಯಾವುದೇ ರೀತಿ ತೊಂದರೆ ತಾಪತ್ರಯ ಬಂದರೂ ಸಹ ತುಂಬ ತನ್ನ ಬುದ್ಧಿವಂತಿಕೆಯಿಂದ ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನನ್ನು ಕಂಡುಕೊಳ್ತಾರೆ. ಮತ್ತು ಮಲ್ಟಿ ಲ್ಯಾಂಗ್ವೇಜನ್ನು ಸಹ ಮಾತನಾಡ್ತಾರೆ ಈ ವ್ಯಕ್ತಿಗಳು. ಬೇರೆ ಬೇರೆ ಭಾಷೆಗಳನ್ನು ಬಹಳ ಬೇಗ ಕಲಿತಾರೆ. ಇವರು ತುಂಬ ಗ್ರಾಸ್ಪಿಂಗ್ ಪವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೆಮೊರಿ ಪವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತುಂಬ ಟಾಕಿಟಿವ್ ಸಹ ಆಗಿರ್ತಾರೆ ಈ 5ನೇ ಸೀರೀಸ್ನಲ್ಲಿ ಹುಟ್ಟಿದಂತಹ ಹುಡುಗಿಯರು. ತುಂಬ ಜೋವಿಯಲ್ ನೇಚರ್ ಇವರದು. ತುಂಬ ತಮಾಷೆಯಾಗಿ ಮಾತನಾಡಿಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿರ್ತಾರೆ. 5ನೇ ಸೀರೀಸ್ನಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳು ತನ್ನ ಗಂಡನ ಮನೆಯಲ್ಲಿ ಎಂತಹ ಕಷ್ಟ ಬಂದರೂ ಸಹ ತನ್ನ ಗಂಡನನ್ನು ಬಿಟ್ಕೊಡೋದಿಲ್ಲ. ಇವರು ಯಾವಾಗಲೂ ಗಂಡನ ಪರವಾಗಿ ಮಾತನಾಡ್ತಾರೆ. ಅವರ ಜೊತೆ ಕಷ್ಟ ಸುಖಕ್ಕೆಲ್ಲದರಲ್ಲೂ ತನ್ನ ಗಂಡನ ಜೊತೆಯಾಗಿ ನಿಲ್ತಾರೆ. ಗಂಡನ ಪ್ರತಿಯೊಂದು ಕೆಲಸಕ್ಕೂ ತುಂಬ ಸಪೋರ್ಟಿವ್ ಆಗಿರ್ತಾರೆ. ತುಂಬ ಲವಲವಿಕೆಯಿಂದ ಮಾತನಾಡುವಂಥ ಇವರನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಎಲ್ಲರಿಗೂ ಇಷ್ಟ ಆಗ್ತಾರೆ ಈ 5ನೇ ಸೀರೀಸ್ನಲ್ಲಿ ಹುಟ್ಟಿರುವಂತಹ ಹುಡುಗಿಯರು. ಒಂದು ವೇಳೆ ಇವರ ಹಸ್ಬೆಂಡ್ ಯಾವುದೇ ರೀತಿಯ ಬಿಸ್ನೆಸ್ ಮಾಡ್ತಿದ್ರು, ಇನ್ ಕೇಸ್ ಆ ಬಿಸ್ನೆಸ್ಸಲ್ಲಿ ಲಾಸ್ ಆದರೂ ಇವರು ತನ್ನ ಗಂಡನಿಗೆ ಹುರಿದುಂಬಿಸ್ತಾರೆ. ಸೋಲಿನಲ್ಲಿ ಮತ್ತೊಮ್ಮೆ ಗೆಲ್ಲಬೇಕು ಅನ್ನುವಂತಹ ಪಾಠವನ್ನು ಕಲಿಸ್ಕೊಡ್ತಾರೆ. ತನ್ನ ಗಂಡನಿಗೆ ಒಳ್ಳೆ ಮೋಟಿವೇಶನನ್ನು ಮಾಡ್ತಾರೆ. ಯಾವಾಗಾದರೂ ಅವರು ಡಿಮೋಟಿವ್ ಆದಾಗ ಅವರ ಕೆಲಸದಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಅವರಿಗೆ ತನ್ನ ಮೋಟಿವೇಶನ್ ಮಾತುಗಳಿಂದ ಸ್ಫೂರ್ತಿ, ಎನರ್ಜಿ, ಎನ್ಕರೇಜನ್ನು ತುಂಬ್ತಾರೆ ತನ್ನ ಹಸ್ಬೆಂಡ್ಗೆ. ಮತ್ತು ವ್ಯವಹಾರವನ್ನು ಸಹ ತುಂಬ ಬುದ್ಧಿವಂತಿಕೆಯಿಂದ ಯಾವ ರೀತಿ ಲಾಭವನ್ನು ಗಳಿಸಬೇಕು ಬಿಸ್ನೆಸ್ಸಲ್ಲಿ ಅನ್ನುವಂಥ ಐಡಿಯಾಗಳು ಇವರ ಬಳಿ ತುಂಬ ಇರುತ್ತೆ. ತನ್ನ ಗಂಡನಿಗೂ ತುಂಬ ಐಡಿಯಾಸ್ಗಳನ್ನ ಹೇಳ್ಕೊಡ್ತಾರೆ. ಬಿಸ್ನೆಸ್ ಇಂಪ್ರೂವ್ ಮಾಡೋದು ಹೇಗೆ ಅಂತ ಟ್ರಿಕ್ಸ್ಗಳನ್ನು. ಈ ಹೆಣ್ಣು ಮಕ್ಕಳು ಇವರ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ತುಂಬ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾರೆ ಇವರು.
ಇವರು ಅತಿ ಕಡಿಮೆ ಅವಧಿಯಲ್ಲಿ ಅತಿ ಎತ್ತರದ ಪದವಿಯನ್ನು ಸಮಯ ವ್ಯರ್ಥ ಮಾಡದೆ ಪಡೆಯುವವರಾಗಿರ್ತಾರೆ. ತುಂಬ ಯಂಗ್ ಏಜಲ್ಲೇ ಅಂದರೆ ಟೈಮನ್ನು ಇವರು ವೇಸ್ಟ್ ಮಾಡೋದಿಲ್ಲ, ತುಂಬ ಚೆನ್ನಾಗಿ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಹೈಯರ್ ಜಾಬ್ಸ್ಗೆ ಜಾಯಿನ್ ಆಗ್ತಾರೆ ಮತ್ತು ಒಳ್ಳೆ ಪದವಿಯನ್ನು ಸಹ ಪಡಿತಾರೆ. ಸ್ವಲ್ಪ ಆತುರ ಜಾಸ್ತಿ ಇರುತ್ತೆ ಈ ವ್ಯಕ್ತಿಗಳಿಗೆ, ಅದು ಬಿಟ್ಟರೆ ಒಳ್ಳೆ ನೇಚರ್ ಇವರದು. ಇನ್ನು ಪ್ರೀತಿಯ ವಿಚಾರಕ್ಕೆ ಬಂದರೆ ನಂಬರ್ 5ನೇ ಸೀರೀಸ್ನಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ರಿಲೇಷನ್ಶಿಪ್ ವಿಚಾರದಲ್ಲಿ ಅಪ್ಪಟ ಚಿನ್ನ ಆಗಿರ್ತಾರೆ. ಸದಾಕಾಲ ತನ್ನ ಪ್ರಿಯಕರನಿಗೆ ಹಾಗೂ ಗಂಡನಿಗೆ ತುಂಬ ಲಾಯಲ್ ಆಗಿರ್ತಾರೆ. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅಂದರೆ ಈ 5ನೇ ಸೀರೀಸ್ ಹುಡುಗಿಯರು. ಇವರು ಯಾವತ್ತೂ ಕೂಡ ತನ್ನ ಗಂಡನಿಗೆ ಮೋಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವರು ಕೂಡ ತಮ್ಮ ಪಾಡಿಗೆ ತಾವು ಸ್ವತಂತ್ರವಾಗಿ ರಿಲೇಷನ್ಶಿಪ್ಪಲ್ಲಿ ಇರಲು ಬಯಸ್ತಾರೆ. ತನ್ನ ಲಿಮಿಟೇಷನ್ ಒಳಗಡೆ ಬದುಕ್ತಾರೆ. ಇವರು ಲಿಮಿಟ್ಸ್ನ ಯಾವತ್ತಿಗೂ ಕ್ರಾಸ್ ಮಾಡೋದಿಲ್ಲ. ತನ್ನ ಸುತ್ತ ಒಂದು ಬೌಂಡ್ರಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಬೌಂಡ್ರಿ ಒಳಗಡೆನೆ ಅಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತನ್ನಷ್ಟಕ್ಕೆ ತಾನೇ ಹಾಕ್ಕೊಂಡು ಅದರೊಳಗಡೆನೆ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಒಟ್ಟಾರೆಯಾಗಿ 5/14/23ನೇ ದಿನಾಂಕದಲ್ಲಿ ಜನಿಸಿದವರು ನನ್ನ ಅತ್ತೆ, ಗಂಡ, ಮಾವನಿಗೆ ತುಂಬ ಲಕ್ಕಿಯಾಗಿರ್ತಾರೆ ಅಂತ ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.